ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್. ನಾನಿವತ್ತು ಒಂದು ಒಳ್ಳೆ ಟೇಸ್ಟಿಯಾದ ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಮುಳ್ಗಿರೆ ಸೊಪ್ಪಿನ ಬಸ್ಸಾರು ಅಥವಾ ಉಪ್ಸಾರು. ಇದನ್ನು ಮುಳ್ಳು ಕೀರೆ ಸೊಪ್ಪು ಅಂತಾರೆ ಅಥವಾ ಮುಳ್ಳು ಅರಿವೆ ಸೊಪ್ಪು ಅಂತಲೂ ಅಂತಾರೆ. ಆದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಡು ಭಾಷೆಯಲ್ಲಿ ಮುಳ್ಗಿರೆ ಸೊಪ್ಪು ಅಂತ ಕರೀತಾರೆ. ಇದು ಹೊಲಗಳಲ್ಲಿ ಗದ್ದೆಗಳಲ್ಲಿ ಬೆಳೆಯುತ್ತೆ. ಇದನ್ನು ಯಾರು ಬೇರೆ ಸೊಪ್ಪುಗಳ ರೀತಿ ಬೆಳೆಸೋದಿಲ್ಲ. ಆದರೆ ಇದು ಬೇರೆ ಎಲ್ಲ ಸೊಪ್ಪುಗಳಿಗಿಂತ ತುಂಬ ರುಚಿಯಾಗಿರುತ್ತೆ ಹಾಗೂ ತುಂಬಾ ಐರನ್ ಕಂಟೆಂಟನ್ನು ಹೊಂದಿರುತ್ತೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಆದರೆ ತುಂಬ ಮುಳ್ಳುಗಳಿರುತ್ತೆ. ನಾವು ತಾಳ್ಮೆಯಿಂದ ಅದನ್ನು ತಂದು ಮುಳ್ಳುಗಳನ್ನು ಬಿಡಿಸಿ ಸಾಂಬಾರು ಮಾಡಿದರೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಹೀಗೆ ಫಸ್ಟಿಗೆ ತಂದು ಅದನ್ನು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ಹೊಲದಲ್ಲಿರೋದ್ರಿಂದ ತುಂಬ ಮಣ್ಣಿರುತ್ತೆ. ಮುಳ್ಳುಗಳು ಈ ರೀತಿ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಉಂಟಲ್ಲ ಮುಳ್ಳುಗಳು, ಆ ರೀತಿ ತುಂಬ ಮುಳ್ಳಿರುತ್ತೆ. ಅದನ್ನು ಹುಷಾರಾಗಿ ಬಿಡಿಸ್ಕೋಬೇಕು. ಬಿಡಿಸಿ ಕೈಯಲ್ಲೇ ಕಟ್ ಮಾಡಿಕೊಂಡ್ರೆ ಸಾಕು. ಚಾಕುವಿಂದ ಸಣ್ಣ ಕಟ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನಾನು ಕಟ್ ಮಾಡಿ ಇಟ್ಟಿದ್ದೀನಿ, ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಫಸ್ಟಿಗೆ ಒಂದು 3/4 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಎರಡು ಒಳ್ಳೆ ಕಾಂಬಿನೇಷನ್. ಅವೆರಡನ್ನ ಸೇರಿಸಿ ನೀರು ಹಾಕಿ ತೊಳ್ಕೊಳ್ಳೋಣ. ನಂತರ ಖಾರಕ್ಕೆ ಏನೇನು ಬೇಕು ನೋಡೋಣ. ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಂತರ ಇದನ್ನು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ನಂತರ ಒಲೆ ಮೇಲೆ ನೀರಿಟ್ಟು ಅದು ಕುದೀತಾ ಇದೆ. ಅದಕ್ಕೆ ತೊಳೆದಿಟ್ಟಿರೋಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿ ಬಂದ ಮೇಲೆ ಬೇಳೆ ಹಾಕಿದ್ರೆ ಬೇಗ ಬೇಯ್ಕೊಳ್ಳುತ್ತೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸೋದ್ರಿಂದ ಬೇಳೆ ಬೇಗ ಬೇಯ್ಕೊಳ್ಳುತ್ತೆ. ಅದಾದಮೇಲೆ 2 ಟೊಮೊಟೊನ ತೊಳೆದು ಹಾಕ್ತಾಯಿದ್ದೀನಿ. ಟೊಮೊಟೊ ಸೇರಿಸೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಯಾಕಂದರೆ ಹುಣಸೆಹಣ್ಣು ಹಾಕೋದಿಲ್ಲ. ಟೊಮೊಟೊ ಬೆಂದಮೇಲೆ ಅದನ್ನು ತೆಗೆದು ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ಇಟ್ಕೋಬೇಕು. ನಂತರ ಕಾಳುಗಳು ಒಂದು 3/4 ಭಾಗ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ತೊಳೆದಿಟ್ಕೊಳ್ಳೋಂಥ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೋಬೇಕು. ಕಾಳುಗಳು 3/4 ಭಾಗ ಬೆಂದಿದ್ದರೆ ಸೊಪ್ಪಿನ ಜೊತೆ ಪೂರ್ತಿ ಬೇಯ್ಕೊಳ್ಳುತ್ತೆ. ಸೊಪ್ಪು ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ಸೇರಿಸಿ ಆದಮೇಲೆ ತುಂಬ ಬೇಯಿಸೋಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ಬೆಂದರೆ ಅದು ಎಲ್ಲ ಕರೆಕ್ಟಾಗಿ ಉಪ್ಪು ಹಿಡಿದಿರುತ್ತೆ. ಅದನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ಒಂದು ಸೋಸೋ ಜಾಲರಿಗೆ ಸೊಪ್ಪನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ಇದಾದ ನಂತರ ಒಂದು ಪ್ಲೇಟಲ್ಲಿ ಈ ಸೊಪ್ಪು ಮತ್ತು ಕಾಳನ್ನು ಹಾಕಿ ಆರಲಿಕ್ಕೆ ಇಡಬೇಕು. ಇದಾದ ನಂತರ ಖಾರಕ್ಕೆ ರೆಡಿ ಮಾಡೋಣ. ನಾವು ತೊಗೊಂಡಿದ್ದಂಥ ಮೆಣಸಿನ್ಕಾಯಿನ ಬಾಣಲೆಗೆ ಹಾಕಿ ಹುರ್ಕೋಬೇಕು. ಅದು ಸ್ವಲ್ಪ ಕಪ್ಪಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಅದಾದಮೇಲೆ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸು ಇಷ್ಟನ್ನು ಸೇರಿಸಿ ರುಬ್ಕೋಬೇಕು. ಅದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕಿ ಇಟ್ಕೋಬೇಕು. ಯಾಕಂದರೆ ಅಷ್ಟೆಲ್ಲನೂ ಸೇರಿಸಿದ್ರೆ ಸಾಂಬಾರು ತುಂಬ ಖಾರ ಆಗಿಬಿಡುತ್ತೆ. ಅದನ್ನು ಸಪ್ರೇಟ್ ಇಟ್ಕೋಬೇಕು. ಅದಾದಮೇಲೆ ಅದರಲ್ಲೇ ಸ್ವಲ್ಪ ಖಾರ ಇರುತ್ತೆ ಜಾರ್ನಲ್ಲಿ. ಅದರೊಳಗಡೆಗೆ ನಾವು ತೆಗೆದಿಟ್ಟಿದ್ವಲ್ಲ ಆರಲಿಕ್ಕೆ, ಆ ಸೊಪ್ಪನ್ನು ಸೇರಿಸಿ ಮತ್ತು ಮೊದಲೇ ತೆಗೆದಿಟ್ಟಿದ್ವಲ್ಲ ಬೇಯಿಸಿ ಟೊಮೆಟೊ, ಅದನ್ನು ಸೇರಿಸಿ ರುಬ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೇರಿಸಿ ರುಬ್ಬಿದ್ರೆ ಟೇಸ್ಟಿಯಾಗಿರುತ್ತೆ. ಆ ಮಿಕ್ಸ್ಚರ್ನ ನಾವು ನೀರನ್ನು ಬಸ್ತು ಸಪ್ರೇಟ್ ಇಟ್ಟಿದ್ವಲ್ಲ ಆ ನೀರಿಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನೆಕ್ಸ್ಟಿಗೆ ಸಾಂಬಾರು ಮತ್ತು ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಫಸ್ಟಿಗೆ ಒಲೆ ಹತ್ತಿಸ್ಕೋಬೇಕು. ಒಲೆ ಹತ್ತಿಸ್ಕೊಂಡು ಒಂದು ಬಾಣಲಿನ ಇಟ್ಕೊಂಡು ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ ನಂತರ ಈರುಳ್ಳಿ ಸೇರಿಸೋಣ. ನಾನು ಆವಾಗಲೇ ತೋರಿಸಿದ್ನಲ್ಲ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಮತ್ತು ಅದು ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ.
ಫ್ರೈ ಮಾಡ್ಕೊಂಡಾದ ನಂತರ ಬೆಳ್ಳುಳ್ಳಿ ಸೇರಿಸೋಣ. ಜಜ್ಜಿ ಇಟ್ಟಿದ್ನಲ್ಲ, ಬೆಳ್ಳುಳ್ಳಿ ಸೇರಿಸಾದ್ಮೇಲೆ ಇದೇ ಒಗ್ಗರಣೆಯಲ್ಲಿ ಸ್ವಲ್ಪ ಪ್ರಮಾಣನ ತೆಗೆದು ಸಾಂಬಾರಿಗೆ ಸೇರಿಸ್ಕೋಬೇಕು. ಸಾಂಬಾರಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ನಾವು ಸಾಂಬಾರಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದರೊಳಗಡೆ ಈ ಒಗ್ಗರಣೆನ ಸ್ವಲ್ಪ ತೆಗೆದು ಸೇರಿಸಿದ್ರೆ ಸಾಕು. ಇನ್ನು ಉಳಿದಿರೋಂಥ ಒಗ್ಗರಣೆಗೆ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಅದ್ರ ಜೊತೆಗೆ ಕಾಯಿ ತುರಿ ತೆಗೆದು ಇಟ್ಟಿದ್ನಲ್ಲ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ತುರಿ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಷ್ಟೇ. ಇದನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಅದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಅದೇ ಒಲೆ ಮೇಲೆ ಸಾಂಬಾರನ್ನ ಇಡೋಣ. ಮೊದಲೇ ಒಗ್ಗರಣೆ ಮಿಕ್ಸ್ನ ಅದರೊಳಗಡೆ ಹಾಕಿದ್ವಲ್ಲ, ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪೇನಾದರೂ ಕಡಿಮೆ ಇದ್ದರೆ ಸೇರಿಸ್ಕೋಬೋದು ನೋಡಿಕೊಂಡು. ಖಾರನ ಊಟಕ್ಕೆ ಬಡಿಸ್ಬೇಕಾದ್ರೆ ಕೇಳಿದವ್ರಿಗೆ ಹಾಕ್ಕೊಡ್ಬೋದು. ಖಾರ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದು 2 ಕುದಿ ಬಂದಮೇಲೆ ಅದನ್ನು ಆಫ್ ಮಾಡಿಕೊಂಡ್ರೆ ನಮ್ಮ ಮುಳ್ಗಿರೆ ಸೊಪ್ಪಿನ ಬಸ್ಸಾರು ಹಾಗೂ ಪಲ್ಯ ರೆಡಿಯಾಗುತ್ತೆ. ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನ್. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.